ಅನುದಿನದ ಪರಲೋಕಮನ್ನ ಡಿಸೆಂಬರ್ 2. ಈಗ ನೀನೇಕೆ ಸಾವಕಾಶ ಮಾಡುತ್ತೀ? ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯ 16ನೇ ವಚನ. ತಮ್ಮ ಪ್ರಭಾವದಿಂದ ಇತರರನ್ನು ಸರಿಯಾದ ಮಾರ್ಗಕ್ಕೆ ತರಲು ಉದ್ದೇಶಿಸುವವರೆಲ್ಲರೂ ಅನುಸರಿಸಬೇಕಾದ ಒಂದು ಸೂಕ್ತ ವಿಷಯವು ಈ ಹೇಳಿಕೆಯಲ್ಲಿ ನೇರವಾಗಿ ಅಡಗಿದೆ. ಇವರನ್ನು ಪರಿಪೂರ್ಣತೆಯಿಂದ ತುಂಬಿದ ವಿಧೇಯತೆಗೆ ಪ್ರೇರೇಪಿಸಿ ಸತ್ಯಕ್ಕೂ ಮತ್ತು ಕರ್ತನಿಗೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಲು ಒತ್ತಾಯ ಮಾಡುವುದು ಅವಶ್ಯ. ಅವರು ಸತ್ಯದ ಪರಿಜ್ಞಾನಕ್ಕೆ ಬಂದು ಕರ್ತನನ್ನು ನಂಬಿಕೆ ಕಣ್ಣುಗಳಿಂದ ನೋಡಿ ಆತನ ಧ್ವನಿಯನ್ನು ಕೇಳಿದ ಮೇಲೂ ಆತನಿಗೆ ಅವಿಧೇಯರಾಗಿರುವವರಿಗೆ ಸ್ವಲ್ಪ ಸಮಯದ ನಂತರ ಲೋಕದ ಆಸೆಗಳು, ಶಾರೀರಿಕ ವ್ಯಾಮೋಹ ಮುಂತಾದ ಶೋಧನೆಗಳು ಬರುವುದು ಸಹಜ. ಹಾಗೂ ಸೈತಾನನು ಅಂತವರಿಗೆ ಹೇಳುವುದೇನೆಂದರೆ, ನೀನು ವಿಪರೀತ ಸತ್ಯವನ್ನು ಏಕೆ ಅನುಸರಿಸುತ್ತೀ? ನೀನು ಸಾಧಾರಣವಾಗಿ ಅನುಸರಿಸಿದರೆ ಸಾಕು. ನೀನು ಕರ್ತನಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರತಿಷ್ಠಿಸಿಕೊಳ್ಳಬೇಡ. ಹಾಗೂ ನಿನ್ನ ನೆರೆಹೊರೆಯವರು ಮತ್ತು ಸ್ನೇಹಿತರು ನಿನ್ನ ವಿಷಯದಲ್ಲಿ ಬೇರೆಯ ರೀತಿಯಲ್ಲಿ ತಿಳಿಯುವರು. ಹಾಗೂ ನಿನ್ನ ನಿರೀಕ್ಷೆ ಆಕಾಂಕ್ಷೆಗಳಿಂದ ನೀನು ದೂರವಾಗುವುದಲ್ಲದೆ ನಿನ್ನ ಸ್ನೇಹಿತರೆಲ್ಲರೂ ವೈರಿಗಳಾಗುವರು ಮತ್ತು ಇದರಿಂದ ನೀನು ತುಂಬಲಾರದ ನಷ್ಟವನ್ನು ಅನುಭವಿಸುವಿ. ಆದುದರಿಂದ ನಿಧಾನವಾಗಿ ಸಾಗು ಎಂಬ ಸಲಹೆ ಸೈತಾನನಿಂದ ಬರುವುದು. ರೀಪ್ರಿಂಟ್ ನಂಬರ್ 2825. ನಮ್ಮ ಇವತ್ತಿನ ಡೀಪ್ ಡೈವ್ಗೆ ಸ್ವಾಗತ. ಒಂದು ವಿಷಯ ಸರಿ ಅಂತ ನಂಬಿಕೆ ಬಂದಾಗ ತಕ್ಷಣ ಕಾರ್ಯಪ್ರವೃತ್ತರಾಗ್ಬೇಕು ಅಂತ ನಮ್ಗೆಲ್ಲ ಗೊತ್ತು. ಆದ್ರೆ ನಾವು ಯಾಕೆ ಹಿಂಜರಿತೀವಿ? ಇವತ್ತು ನಾವು ಡೈಲಿ ಹೆವೆನ್ಲಿ ಮನ್ನಾ ಅನ್ನೋ ಒಂದು ಬರಹವನ್ನು ನೋಡ್ತಾ ಇದೀವಿ. ಇದು ಈ ಸಂಘರ್ಷದ ಹಿಂದಿನ ಸೈಕಾಲಜಿಯನ್ನ ಹೇಗೆ ಬಿಡಿಸಿಡುತ್ತೆ ಅನ್ನೋದೇ ಕುತೂಹಲ. ಹೌದು. ಇದರ ಮೂಲ ಅಪೊಸ್ತಲರ ಕೃತ್ಯಗಳು 22:16ರಲ್ಲಿ ಬರುವ ಒಂದು ಸಣ್ಣ ಆದರೆ ತುಂಬಾನೇ ಶಕ್ತಿಯುತವಾದ ಪ್ರಶ್ನೆ. ಈಗ ನೀನು ತಡಮಾಡುವುದೇಕೆ? ಹೌದು, ಈ ಒಂದೇ ಒಂದು ಪ್ರಶ್ನೆ ಅಲ್ವಾ ಇದು ಇಡೀ ಬರಹದ ತಿರುಳು. ಇದು ಆಕ್ಚುಲಿ ಕೇವಲ ಒಂದು ಧಾರ್ಮಿಕ ಪ್ರಶ್ನೆ ಅಲ್ಲ. ನಿಜ. ನಮ್ಮ ಜೀವನದ ಪ್ರತಿಯೊಂದು ದೊಡ್ಡ ನಿರ್ಧಾರದ ಸಮಯದಲ್ಲೂ ನಾವು ನಮಗನಾವೇ ಇದನ್ನ ಕೇಳ್ಕೊಳ್ತೀವಿ. ಈ ಬರಹ ಏನು ಹೇಳುತ್ತೆ ಅಂದ್ರೆ, ಒಮ್ಮೆ ಸ್ಪಷ್ಟತೆ ಸಿಕ್ಕ ಮೇಲೆ ಒಂದು ಕ್ಷಣ ಕೂಡ ತಡ ಮಾಡಬಾರದು ಅಂತ. ಓ, ನನಗಿಲ್ಲಿ ಒಂದು ವಿಷಯ ತುಂಬಾನೇ ಆಸಕ್ತಿಕರ ಅಂತ ಅನ್ನಿಸ್ತು. ಈ ಬರಹ ನೇರತೆ ಅನ್ನೋ ಪದ ಬಳಸುತ್ತೆ. ಅಂದ್ರೆ ಡೈರೆಕ್ಟ್ನೆಸ್. ಹೌದು ಹೌದು. ಅಂದ್ರೆ ಯೋಚನೆ ಮಾಡದೆ ತಕ್ಷಣ ನಿರ್ಧಾರ ತಗೋಬೇಕು ಅಂತನಾ, ಅಥವಾ ಅನುಮಾನವಿಲ್ಲದೆ ಸಂಪೂರ್ಣವಾಗಿ ಬದ್ಧರಾಗೋದು ಅಂತನಾ? ಇದ್ರಲ್ಲಿ ಏನು ವ್ಯತ್ಯಾಸ? ಒಳ್ಳೆ ಪಾಯಿಂಟ್ ಅದು. ಯಾಕೆಂದ್ರೆ ಎಲ್ರೂ ಹೇಳೋದು ಯೋಚಿಸಿ ನಿರ್ಧಾರ ತಗೊಳ್ಳಿ ಅಂತಲ್ವಾ? ಈ ಬರಹ ಯಾಕೆ ಅದಕ್ಕೆ ವಿರುದ್ಧವಾಗಿ ತಕ್ಷಣ ಕಾರ್ಯಕ್ಕೆ ಇಳಿ ಅಂತ ಹೇಳುತ್ತೆ? ಅದ್ಭುತವಾದ ಪ್ರಶ್ನೆ. ಇಲ್ಲಿ ನೇರತೆ ಅಂದ್ರೆ ಆತುರದ ನಿರ್ಧಾರ ಅಂತ ಖಂಡಿತ ಅಲ್ಲ. ಬದಲಿಗೆ ಅದು ಏನಂತಾರೆ, ಅನುಮಾನವಿಲ್ಲದ ಒಂದು ಬದ್ಧತೆ. ಓಕೆ. ಒಮ್ಮೆ ಸತ್ಯ ಕಣ್ಣಿಗೆ ಕಂಡ ಮೇಲೆ, ಮನಸ್ಸಿಗೆ ನಾಟಿದ ಮೇಲೆ ಮತ್ತೆ ಹಿಂದೆ ಮುಂದೆ ನೋಡಬಾರ್ದು ಅನ್ನೋದು ಇದರ ವಾದ. ಇದು ಕೇವಲ ಆಧ್ಯಾತ್ಮಿಕ ವಿಷಯ ಅಲ್ಲ. ಮನುಷ್ಯಾಸ್ತ್ರದಲ್ಲಿ ಇದನ್ನ ಕಾಸ್ಟ್ ಆಫ್ ಇನ್ಆಕ್ಷನ್ ಅಂತ ಕರೀತಾರೆ. ಅಂದ್ರೆ ಒಂದು ನಿರ್ಧಾರ ತೆಗೆದುಕೊಳ್ಳೋದೆ ಸುಮ್ಮನೆ ಇರೋದ್ರಿಂದ ಆಗುವ ನಷ್ಟ ಇದೆಯಲ್ಲ, ಓ ಹೌದು, ಅದು ಕೆಲವೊಮ್ಮೆ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದಕ್ಕಿಂತ ಹೆಚ್ಚಾಗಿರುತ್ತೆ. ಈ ಬರಹ ಅದನ್ನೇ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಹೇಳ್ತಾ ಇದೆ. ಓ, ಹಾಗಾದ್ರೆ ವಿಳಂಬ ಮಾಡೋದೇ ಒಂದು ಆಯ್ಕೆ ಅಂತಾಯ್ತು, ಮತ್ತು ಅದಕ್ಕೊಂದು ಬೆಲೆ ಇದೆ. ಸರಿ, ಹಾಗಾದ್ರೆ ನಮ್ಮನ್ನು ಯಾವುದು ತಡೆಯುತ್ತೆ? ಹೌದು, ಈ ಬರಹ ಹಿಂಜರಿಕೆಗೆ ಕಾರಣವಾಗುವ 3 ಶಕ್ತಿಗಳ ಬಗ್ಗೆ ಹೇಳುತ್ತೆ: ಲೋಕ, ಶರೀರ ಮತ್ತು ಸೈತಾನ. ಇವು ಕೇಳೋಕೆ ಕೇವಲ ಧಾರ್ಮಿಕ ಪದಗಳ ಥರ ಇವೆ. ಇದರ ನಿಜವಾದ ಅರ್ಥವೇನು? ಖಂಡಿತ.
ಇವನ್ನು ನಾವು ಇವತ್ತಿನ ಭಾಷೆಗೆ ಸುಲಭವಾಗಿ ತರ್ಜುಮೆ ಮಾಡಬಹುದು. ಲೋಕ ಅಂದ್ರೆ ಸಾಮಾಜಿಕ ಒತ್ತಡ. ಸರಿ. ಜನ ಏನಂತಾರೆ, ನಮ್ಮ ಸ್ನೇಹಿತರು ನಮ್ಮನ್ನ ಹುಚ್ಚಂತಾರೆ ಅನ್ನೋ ಭಯ. ಶರೀರ ಅಂದ್ರೆ ನಮ್ಮ ಸ್ವಂತ ಆಸೆ ಆಕಾಂಕ್ಷೆಗಳು, ನಮ್ಮ ಒಂದು ಕಂಫರ್ಟ್ ಝೋನ್. ನನ್ನ ಭವಿಷ್ಯ ಹಾಳಾಗುತ್ತೆ, ನನ್ನ ಅವಕಾಶಗಳು ಕೈತಪ್ಪಿ ಹೋಗ್ತವೆ ಅನ್ನೋ ಚಿಂತೆ. ಇನ್ನು ಸೈತಾನ್ ಅಂದ್ರೆ ಅದು ನಮ್ಮ ಒಳಗಿನ ಅನುಮಾನದ ಧ್ವನಿ. ನಮ್ಮ ಒಳಗಿನ ಧ್ವನಿಯೇ? ಹೌದು. ಇದೆಲ್ಲ ಅತಿರೇಕವಾಯಿತು, ನಿಧಾನವಾಗಿ ಹೋಗು, ಇಷ್ಟೆಲ್ಲ ಬೆಲೆ ತೆರುವ ಅಗತ್ಯವಿಲ್ಲ ಅಂತ ಹೇಳುವ ನಮ್ಮದೇ ನಕಾರಾತ್ಮಕ ಆಲೋಚನೆಗಳು. ಆದ್ರೆ ಈ ಸ್ನೇಹಿತರು ಹುಚ್ಚನ್ಕೋತಾರೆ ಅನ್ನೋ ಭಯ ಸಹಜ ಅಲ್ವಾ? ಅಥವಾ ಒಂದು ದೊಡ್ಡ ಬದಲಾವಣೆ ಮಾಡಿದ್ರೆ ನಮ್ಮ ಭವಿಷ್ಯಕ್ಕೆ ಹೊಡೆತ ಬೀಳಬಹುದು ಅನ್ನೋ ಆತಂಕ ಅದು ತುಂಬಾನೇ ಪ್ರಾಯೋಗಿಕ ಅಲ್ವಾ? ಇದನ್ನ ಬದಿಗೊತ್ತಿ ಮುಂದುವರಿಯೋದು ಎಷ್ಟು ಸರಿ? ಸಹಜ, ಖಂಡಿತ ಸಹಜ. ಈ ಬರಹ ಆ ಭಯವನ್ನ ಅಲ್ಲಗಳೆಯುತ್ತಿಲ್ಲ, ಅದು ಸುಳ್ಳು ಅಂತನೂ ಹೇಳ್ತಾ ಇಲ್ಲ. ಆದರೆ ಅದು ಹೇಳುವುದೇನೆಂದ್ರೆ, ನೀವು ಹೆಚ್ಚು ಕಾಯುತ್ತಾ ಹೋದಂತೆ ನಿಮ್ಮ ನಂಬಿಕೆಗಿಂತ ಈ ಭಯಗಳೇ ದೊಡ್ಡದಾಗ್ತಾ ಹೋಗ್ತವೆ. ಇದು ಒಂದು ರೀತಿ ಬಿಸಿ ಇರುವಾಗಲೇ ಬಡಿಬೇಕು ಅನ್ನೋ ಥರ. ಓ, ಸರಿ ಸರಿ. ಒಂದು ಹೊಸ ಐಡಿಯಾ ಬಂದಾಗ ಇರೋ ಉತ್ಸಾಹ 1 ವಾರ ಬಿಟ್ಟು ನೋಡಿದ್ರೆ ಇರೋದಿಲ್ಲ. ಆ ಜಾಗವನ್ನ ಈ ಅನುಮಾನಗಳು ಆಕ್ರಮಿಸ್ಕೊಳ್ತಾವೆ. ಸೊ ಸ್ಪಷ್ಟತೆ ಸಿಕ್ಕ ತಕ್ಷಣವೇ ಕಾರ್ಯಪ್ರವೃತ್ತರಾಗದಿದ್ರೆ ಆ ಸ್ಪಷ್ಟತೆಯೇ ಮಸುಕಾಗಲು ಶುರುವಾಗುತ್ತೆ. ಓಕೆ, ನಾವು ತಕ್ಷಣದ ಕ್ರಿಯೆ ಬಗ್ಗೆ ಮಾತಾಡ್ದ್ವಿ ಮತ್ತು ಹಿಂಜರಿಗೆಗೆ ಕಾರಣವಾಗುವ ಧ್ವನಿಗಳ ಬಗ್ಗೆನೂ ಕೇಳಿದ್ವಿ. ಇವೆರಡನ್ನೂ ಒಟ್ಟಿಗೆ ಸೇರಿಸಿದ್ರೆ ಈ ಬರಹ ನಮ್ಗೇನು ಹೇಳೋಕ್ ಪ್ರಯತ್ನಿಸ್ತಿದೆ ಅಂದ್ರೆ, ಹಿಂಜರಿಕೆ ಎನ್ನುವುದು ಸುಮ್ಮನಿರುವುದಲ್ಲ, ಅದು ಅನುಮಾನ ಮತ್ತು ಬಾಹ್ಯ ಒತ್ತಡಗಳಿಗೆ ನಮ್ಮ ನಂಬಿಕೆಯನ್ನು ಸವೆಸಲು ಅವಕಾಶ ಮಾಡಿಕೊಡುವ ಒಂದು ಸಕ್ರಿಯ ಆಯ್ಕೆಯಾಗಿದೆ ಅಂತಾನಾ? ನಿಖರವಾಗಿ ನೀವು ಹೇಳಿದು ಪರ್ಫೆಕ್ಟ್. ಅಂತಿಮವಾಗಿ ಈ ಬರಹ ಕೇವಲ ಒಂದು ಧಾರ್ಮಿಕ ಸೂಚನೆ ಅಲ್ಲ, ಇದು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ ಕುರಿತಾದ ಒಂದು ವಿಶ್ಲೇಷಣೆ. ಹೌದು. ವಿಶೇಷವಾಗಿ ನಮ್ಮ ಇಡೀ ಜೀವನವನ್ನ ಬದಲಾಯಿಸುವಂತಹ ನಿರ್ಧಾರಗಳ ಬಗ್ಗೆ. ದೃಢವಾದ ನಂಬಿಕೆಗೆ ತಕ್ಷಣದ ಕ್ರಿಯೆಯ ಮೂಲಕವೇ ಬಲ ತುಂಬಬೇಕು, ಇಲ್ಲದಿದ್ರೆ ಅದು ಸತ್ತೋಗೋದುತ್ತದೆ ಅನ್ನೋದೇ ಇದರ ವಾದ. ಈ ಚರ್ಚೆ ಕೇಳುಗರಿಗೆ ಒಂದು ಆಲೋಚನೆಯನ್ನಂತೂ ಬಿಟ್ಟೋಗುತ್ತೆ. ಈ ಬರಹ ಆಧ್ಯಾತ್ಮಿಕ ಸಂದರ್ಭದ ಮೇಲೆ ಗಮನ ಹರಿಸಿದ್ರೂ ಇದು ಒಂದು ವಿಶಾಲವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಖಂಡಿತ. ನಮ್ಮ ಜೀವನದ ಯಾವುದೇ ಕ್ಷೇತ್ರದಲ್ಲಿ, ಅದು ವೃತ್ತಿಯಾಗಿರ್ಲಿ ಅಥವಾ ಸಂಬಂಧಗಳಾಗಿರ್ಲಿ, ಒಂದು ವಿಷಯ ಸರಿ ಅಂತ ಮನಸ್ಸಿಗೆ ಸ್ಪಷ್ಟವಾದಾಗ ನಿಜವಾದ ಬೆಲೆ ಯಾವುದು? ತಕ್ಷಣವೇ ಕಾರ್ಯಪ್ರವೃತ್ತರಾಗುವುದರಿಂದ ಆಗುವ ನಷ್ಟವೇ, ಅಥವಾ ಆ ಕ್ಷಣವನ್ನ ಕೈಚೆಲ್ಲಿ ವಿಳಂಬ ಮಾಡುವುದರಿಂದ ಆಗುವ ನಷ್ಟವೇ? ಈ ಬರಹದ ಪ್ರಕಾರ ವಿಳಂಬದ ಬೆಲೆ ಅತ್ಯಂತ ಹೆಚ್ಚು.